ಕರ್ಕಾಟಕ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಚಾನೆಲ್ಗೆ ಸ್ವಾಗತ. ವೀಕ್ಷಕರೇ, ಈ ಒಂದು ವಿಡಿಯೋದಲ್ಲಿ ನಾನು ಕರ್ಕಾಟಕ ರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳನ್ನ ತಿಳಿಸಲಿದ್ದೇನೆ. ಸೊ ಪ್ರತಿಯೊಬ್ಬ ಕರ್ಕಾಟಕ ರಾಶಿಯವರ ವಿಡಿಯೋ ರೀಚ್ ಆಗಬೇಕು. ಜೂನ್ ತಿಂಗಳಲ್ಲಿ ಏನೇನು ಒಳ್ಳೇದಾಗಲಿದೆ ಅವರಿಗೆ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಚಾನಲ್ಗಳಲ್ಲಿ ದಯವಿಟ್ಟು ಶೇರ್ ಮಾಡಿಬಿಡಿ. ಇನ್ನು ಫೇಸ್ಬುಕ್ಕಲ್ಲಿ ವಿಡಿಯೋ ನೋಡ್ತಾ ಇದ್ದೀರಾ, ನಮ್ಮ ಪೇಜನ್ನು ಫಾಲೋ ಮಾಡಿಲ್ಲ ಅಂದರೆ ಫಾಲೋ ಮಾಡ್ಲಿಕ್ಕೆ ಮರಿಬೇಡಿ. ಯೂಟ್ಯೂಬಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಚಾನಲ್ನ ಸಬ್ಸ್ಕ್ರೈಬೇ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಒತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಜೂನ್ ತಿಂಗಳ ಮಾಸ ಭವಿಷ್ಯದಲ್ಲಿ ಮೊಟ್ಟ ಮೊದಲನೇದಾಗಿ ಜೂನ್ ತಿಂಗಳ ಗ್ರಹ ಸ್ಥಿತಿಗಳನ್ನು ನೋಡ್ಕೊಂಬರೋಣ. ಜೂನ್ 6ನೇ ತಾರೀಕು ಸಿಂಹ ರಾಶಿಗೆ ಕುಜಗ್ರಹಣ ಸಂಚಾರ ಆಗಲಿದೆ. ಅದೇ ದಿವಸ ಅಂದ್ರೆ ಜೂನ್ 6ನೇ ತಾರೀಕೆ ಮಿಥುನ ರಾಶಿಗೆ ಬುಧಗ್ರಹಣ ಸಂಚಾರ ಸಹ ಆಗಲಿದೆ. ಜೂನ್ 15ನೇ ತಾರೀಕು ಮಿಥುನ ರಾಶಿಗೆ ರವಿಗ್ರಹ ಸಂಚಾರವಾಗಲಿದೆ. ಇನ್ನು ಜೂನ್ 22ನೇ ತಾರೀಕು ಕರ್ಕಾಟಕ ರಾಶಿಗೆ ಮತ್ತೆ ಬುಧ ಗ್ರಹಣ ಸಂಚಾರವಾಗಲಿದೆ. ಇದು ಪ್ರಧಾನವಾದ ಗ್ರಹ ಸಂಚಾರಗಳು ಜೂನ್ ತಿಂಗಳಿನಲ್ಲಿ. ವೀಕ್ಷಕರೇ, ಜೂನ್ ತಿಂಗಳ ಗ್ರಹ ಸ್ಥಿತಿಗಳು ಹೀಗಿರ್ಬೇಕಾದ್ರೆ ಏನು ಒಳ್ಳೆದಾಗುತ್ತೆ ನೋಡೋಣ. ಮೊದಲನೆಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ರವಿಗ್ರಹ ನಿಮ್ಮ ರಾಶಿಗಿಂತ ಲಾಭ ಸ್ಥಾನದಲ್ಲಿ ಜೂನ್ ತಿಂಗಳ ಮೊದಲೆರಡು ವಾರಗಳಿರಲಿದ್ದಾನೆ. ಧನಾಧಿಪತಿ, ಕುಟುಂಬಾಧಿಪತಿಯಾದ ರವಿಗ್ರಹ ಲಾಭದಲ್ಲಿರ್ತಾನೆ, ಅಂದ್ರೆ ಲಾಭ ಸ್ಥಾನದಲ್ಲಿರ್ತಾನೆ. ಅಂದ್ರೆ ಮೊದಲ 15 ದಿನ. ಆಮೇಲಿಂದು ಎಚ್ಚರಿಕೆ ಹೇಳಿ, ನನಗೆ ಇನ್ನೊಂದು ಹೇಳ್ತೀನಿ, ಎಚ್ಚರಿಕೆ ಹೇಳಿ ಇನ್ನೊಂದಿದೆ. ಪ್ರತಿ ತಿಂಗಳು ಪ್ರತಿ ರಾಶಿಯವರಿಗೆ ಎಚ್ಚರಿಕೆ ಇರುತ್ತೆ, ಶುಭ ವಿಚಾರನೂ ಇರುತ್ತೆ. ನಾನೀಗ ಶುಭ ವಿಚಾರ ವಿಡಿಯೋ ತಿಳಿಸ್ತಾ ಇದ್ದೀನಿ, ಎಚ್ಚರಿಕೆ ವಿಡಿಯೋ ಇನ್ನೊಂದು ಮಾಡಿ ಅಪ್ಲೋಡ್ ಮಾಡಲಿದ್ದೇನೆ, ಗೊತ್ತಾಯ್ತಲ್ವಾ? ಸೊ ಇದು ಶುಭ ವಿಚಾರ ವಿಡಿಯೋ ಮಾತ್ರ. ಜೂನ್ ತಿಂಗಳ ಮೊದಲೆರಡು ವಾರಗಳು ವೃಷಭ ರಾಶಿಯಲ್ಲಿ ರವಿಗ್ರಹ ಅಂತಂದ್ರಾಗ ಲಾಭಸ್ಥಾನದಲ್ಲಿ ರವಿ ಆದ್ದರಿಂದ ಖಂಡಿತವಾಗಿ ನಿಮಗೆ ನಿಮ್ಮ ಧನಾಧಿಪತಿ ನಿಮಗೆ ರವಿಗ್ರಹ ಆದ್ದರಿಂದ ನಿಮಗೆ ದುಡ್ಡಿನ ವಿಚಾರದಲ್ಲಿ ಕರ್ಕಾಟಕ ರಾಶಿಯವರಿಗೆ ರವಿಗ್ರಹ ಧನಾಧಿಪತಿಯಾಗಿ ಲಾಭದಲ್ಲಿರ್ತಾನೆ. ಆದ್ದರಿಂದ ಹಣಕಾಸಿನ ವಿಚಾರದಲ್ಲಿ ತುಂಬಾ ಲಾಭವಾಗುತ್ತದೆ. ಅಂದ್ರೆ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತಾದ್ರೆ, ಅದರಲ್ಲೂ ನೀವು ಕರ್ಕಾಟಕ ರಾಶಿಯವರಾಗಿ ಸರ್ಕಾರದ್ದೇನಾದರೂ ಟೆಂಡರ್ ವರ್ಕ್ಗಳು ತಗೊಂಡು ಮಾಡಿದಿರಾ, ಸರ್ಕಾರದಿಂದ ದುಡ್ಡು ಬಿಡುಗಡೆ ಆಗಬೇಕು ಅಂದ್ರೂ ಮೊದಲೆರಡು ವಾರಗಳಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಅದಲ್ಲೇ ನೀವೇನಾದ್ರು ಪ್ರೈವೇಟ್ ಯಾವುದೋ ಬಿಸ್ನೆಸ್ ಮಾಡ್ಕೊಂಡಿದ್ದೀರಾ ಕರ್ಕಾಟಕ ರಾಶಿಯವರು ಅಂದರೂ ಸಹ ನಿಮಗೆ ತುಂಬಾ ಚೆನ್ನಾಗಿ ಬಿಸ್ನೆಸ್ ವೃದ್ಧಿ ಆಗ್ತಕ್ಕಂಥದ್ದು, ಒಳ್ಳೆಯ ಲಾಭವಾಗ್ತಕ್ಕಂಥ ಸಾಧ್ಯತೆಗಳು ತುಂಬಾ ಚೆನ್ನಾಗಿದೆ. ಆದರೆ ಮೊದಲೆರಡು ವಾರಗಳು ನೆನಪಿಟ್ಕೊಳ್ಳಿ, ಯಾಕಂದ್ರೆ ಆಮೇಲೆ ರವಿ ವೇಕ್ ಬಂದ್ಬಿಡ್ತಾನೆ. ಮೊದಲೆರಡು ವಾರಗಳು ಮಾತ್ರ ತುಂಬಾ ಚೆನ್ನಾಗಿದೆ. ಏನೇನು ಲಾಭ ಆಗ್ಬಿಡುತ್ತೆ, ಏನೇನು ದುಡ್ಡು ಬರಬೇಕು ಮೊದಲೆರಡು ವಾರದಲ್ಲೇ ಬಿಸ್ನೆಸ್ ಮಾಡ್ಬಿಡಿ, ಕ್ಲಿಯರ್ ಮಾಡ್ಕೊಂಬಿಡಿ. ಸಾಲ ಕೊಡೋಕೆ ಹೋಗ್ಬೇಡಿ. ಒಳ್ಳೆ ಬಿಸ್ನೆಸ್ ಆಗಬೇಕು ಅಂದ್ರೆ ಸಾಲ ಕೊಡಬೇಕು, ಆಮೇಲೆ ಕೊಡ್ತಾ ಇರೋ ದುಡ್ಡು ಫಸ್ಟ್ ಬಿಸ್ನೆಸ್ ಆಗ್ಬಿಡ್ಲಿ ಅಂತ ಸಾಲ ಕೊಟ್ಬಿಟ್ಟು 15ನೇ ತಾರೀಕು ಆಮೇಲೆ ವಸೂಲಾತಿ ಮಾಡೋಕ್ಕಾಗದೆ ಒದ್ದಾಡೋದು ಬೇಡ, ಆಯ್ತಾ? ಸೊ ಅದರಿಂದ ಸಾಲ ಇಲ್ದೇನೆ ಕ್ಯಾಶ್ ಆ್ಯಂಡ್ ಕ್ಯಾರಿ, ಬೇಕಾದ್ರೆ 10% ಡಿಸ್ಕೌಂಟ್ ಕೊಟ್ಬಿಡಿ, ಪ್ರಶ್ನೆ ಬೇರೆ, ನಿಮ್ಮ ಪ್ರಾಫಿಟನ್ನು ನೋಡಿಕೊಂಡು. ಬಟ್ ಮೊದಲೆರಡು ವಾರಗಳಲ್ಲಿ ಒಳ್ಳೆಯ ವ್ಯಾಪಾರದ ಯೋಗಗಳು, ಒಳ್ಳೆಯ ಲಾಭ ಯೋಗಗಳು ಇದೆ. ತುಂಬ ಚೆನ್ನಾಗಿ ದುಡ್ಡು ಸಿಗುತ್ತೆ. ನೀವು ಬಿಸ್ನೆಸ್ಸೇ ಮಾಡಬೇಕು ಅಂತಿಲ್ಲ, ನೀವು ಯಾವುದೇ ವ್ಯವಹಾರಗಳು ಮಾಡಿ ಅದರಿಂದ ಲಾಭವಾಗಬೇಕು. ನಿಮಗೆ ಒಂದು ಕಾರ್ ಇದೆ ಸರ್, ಅದನ್ನು ಸೇಲ್ ಮಾಡಿಬಿಡ್ಬೇಕು, ಒಳ್ಳೆ ಪ್ರಾಫಿಟ್ ಸಿಗುತ್ತೆ. ಒಂದು ಯಾವುದೋ ಒಂದು ಐಟಮ್ ಇದೆ, ಇವಾಗ ಮೊದಲು ಭಾಳ ದಿವಸ ಇಟ್ಕೊಂಡಿದ್ದೀನಿ, ನೀವು ಸೇಲ್ ಮಾಡ್ಬಿಡ್ತೀನಿ ಆ ಐಟಮ್ನ, ಲಾಭ ಸಿಗುತ್ತೆ ಅಂತ. ಸೊ ಅದರಿಂದ ಲಾಭವನ್ನು ದೃಷ್ಟಿಯಲ್ಲಿ ಇಟ್ಕೊಂಡು, ಇದ್ರ ಜೊತೆಗೆ ವಿಶೇಷ ಪರಿಹಾರದ ವಿಚಾರಕ್ಕೆ ಬಂದಾಗ ರವಿಗ್ರಹ ಲಾಭದಲ್ಲಿರ್ತಾನೆ ಅಂತಂದಾಗ ರವಿ ಆರಾಧನೆ ಚೆನ್ನಾಗಿ ಮಾಡಬೇಕು. ಸೊ ಅದರಿಂದ ಆದಿತ್ಯ ಹೃದಯ ಸ್ತೋತ್ರವನ್ನು ಪ್ರತಿ ದಿವಸ ದಯವಿಟ್ಟು ನೀವು ಪಠನ ಮಾಡ್ಕೊಳ್ಳಿ. ತುಂಬಾ ಸುಲಭವಾದ ಈಸಿ ಪರಿಹಾರ. ದಿನ ಬೆಳಗ್ಗೆ ಸ್ನಾನ ಆದ ತಕ್ಷಣ ಆದಿತ್ಯ ಹೃದಯ ಸ್ತೋತ್ರವನ್ನ ಒಂದು ಸ್ವಲ್ಪ ಹೊತ್ತು ಓದ್ಬಿಟ್ಟು ಆಮೇಲೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಹೋಗ್ಬಿಟ್ರೆ ಆಯ್ತು. ತುಂಬಾ ಈಸಿ ಪರಿಹಾರ. ವಿಶೇಷ ಪರಿಹಾರ ಬೇಕಾ? ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನ 27ನೇ ತಾರೀಕು, ಮೇ 27ನೇ ತಾರೀಕು ಮಂಗಳವಾರ ಮಾಡ್ತಾ ಇದ್ದೇವೆ. ವಿಡಿಯೋ ಹಂಡಲದ್ರ ಬಗ್ಗೆ ತಿಳಿಸ್ತೇನೆ. ಹಾಗೂ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಒರಿಜಿನಲ್ ಈ ಒಂದು ಕರುಂಗಾಲಿ ಮಾಲೆಗಳನ್ನ ಷಡ್ದ್ರವ್ಯ ಮಹಾಸುದರ್ಶನ ಹೋಮ, ಇನ್ನೂ ಹಲವಾರು ವಿಶೇಷ ಹೋಮಗಳಲ್ಲಿ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ. ಲೈವ್ ಅಲ್ಲಿ ಮೆಸೇಜ್ ಸಂಕಲ್ಪ ಆಗುತ್ತೆ. ಎಲ್ಲ ಹೋಮ ಲೈವ್ ನೋಡ್ತೀರಾ. ಪ್ರಸಾದ ಸ್ವರೂಪ ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಜೊತೆಗೆ ಈ ಒರಿಜಿನಲ್ ಕರುಂಗಾಲಿ ಮಾಲೆಗಳನ್ನ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತೇವೆ. ನೀವು ಹೆಸರನ್ನ ಸಂಕಲ್ಪ ಸೇವೆ ಖಂಡಿತವಾಗಿ ಕೊಡಬಹುದು. ಆಪ್ಷನ್ಸ್ ನಾನು ಹೇಳ್ತಾ ಇರೋಂಥ ನಿಮಗಿರುವಂಥದ್ದು, ನೀವು ಅದಾರು ಮಾಡ್ಕೊಳ್ಳಿ, ಇದಾರು ಮಾಡ್ಕೊಳ್ಳಿ, ನಿಮ್ಮ ಕೈಲಿ ಯಾವ್ದಾಗುತ್ತೋ ಅದನ್ನು ಮಾಡ್ಕೊಳ್ಳಿ. ಖಂಡಿತವಾಗಿ ಒಳ್ಳೇದಾಗ್ಲಿ. ಎರಡನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ಉದ್ಯೋಗದ ಸಮಸ್ಯೆಯನ್ನ ತೀರಾ ತುಂಬಾ ಫೇಸ್ ಮಾಡ್ತಾ ಇದ್ರೆ, ಅನುಭವಿಸ್ತಾ ಇದ್ರೆ, ಯಾಕೆಂದ್ರೆ ಕರ್ಮಾಧಿಪತಿಯಾಗಿ ಕುಜಗ್ರಹ ನಿಮ್ಮ ರಾಶಿಯಲ್ಲೇ ಇದ್ದ ಮೇ ತಿಂಗಳೆಲ್ಲ ಹಿಂದ್ಗಡೆ ಎಲ್ಲ. ಸೊ ಅದರಿಂದ ಜೂನ್ನಲ್ಲೂ 6ನೇ ತಾರೀಕಿನ ತನಕ ಹಾಗೆ ಇರ್ತಾನೆ. ಆದರೆ ನಿರುದ್ಯೋಗಿ ಕರ್ಕಾಟಕ ರಾಶಿಯವರಿಗೆ ಉದ್ಯೋಗ ಪ್ರಾಪ್ತಿಯ ಸಮಯ
ತಾರೀಕಿನ ಸಹ ಹೇಳ್ತಾ ಇದ್ದೀನಿ, ಬರೆದಿಟ್ಕೊಳ್ಳಿ. 6ನೇ ತಾರೀಕಿಂದ 15ನೇ ತಾರೀಕಿನ ಒಳಗೆ ಯಾವುದೇ ಕರ್ಕಾಟಕ ರಾಶಿಯ ನಿರುದ್ಯೋಗಿಗಳು ಉದ್ಯೋಗಕ್ಕೆ ಪ್ರಯತ್ನ ಮಾಡಿದ್ರೆ ಕೆಲಸ ಸಿಗುವಂಥ ಸಾಧ್ಯತೆ ತೀರಾ ಜಾಸ್ತಿ ಇದೆ, ಸಿಕ್ಕಾಪಟ್ಟೆ ಜಾಸ್ತಿ ಇದೆ. ಏನಿಲ್ಲ, ಸಿಂಪಲ್, ನೀವು 6ನೇ ತಾರೀಕಿಂದ 15ನೇ ತಾರೀಕಿನ ಒಳಗೆ ಉದ್ಯೋಗಕ್ಕೋಸ್ಕರ ಪ್ರಯತ್ನ ಮಾಡಬೇಕು. ನೀವು ಇಂಟರ್ವ್ಯೂ ಅಟೆಂಡ್ ಮಾಡ್ತೀರಾ ಅಥವಾ ಏನೇ ಪ್ರಯತ್ನಗಳು ಮಾಡ್ತೀರಾ, ಅರ್ಜಿ ಹಾಕ್ತೀರಾ, ಏನೇ ಮಾಡ್ತೀರಾ, 6ರಿಂದ 15 ಒಳಗಡೆ ಆದರೆ ತುಂಬ ಅನುಕೂಲ. ಅದರ ನಂತರ ಒಂದು 50% ಡ್ರಾಪ್ ಆಗಿಬಿಡುತ್ತೆ ಚಾನ್ಸಸ್ ಅಲ್ಲಿ. ಬಟ್ 6ರಿಂದ 15ನೇ ತಾರೀಕು ಮಾತ್ರ ತೀರಾ ಸ್ಟ್ರಾಂಗ್ ಆಗಿರುತ್ತೆ ನಿಮಗೆ ಕೆಲಸ ಸಿಗುವಂಥದ್ದು. ಅದರಲ್ಲೂ ಬ್ಯಾಂಕಲ್ಲಿ ಕೆಲಸ ಮಾಡೋರು ಅಥವಾ ಫ್ಯಾಷನ್ ಡಿಸೈನಿಂಗು ಅಥವಾ ಫಿಲ್ಮ್ ಫೀಲ್ಡು ಅಥವಾ ಶುಕ್ರನಿಗೆ ಸಂಬಂಧಪಟ್ಟಂತಹ ಉದ್ಯೋಗದಲ್ಲಿ ಬರತಕ್ಕಂಥ ಇದರಲ್ಲಿ ಜಾಬಲ್ಲಿ ಪ್ರಯತ್ನ ಪಡ್ತಾ ಇರ್ತಕ್ಕಂಥ ಪ್ರತಿಯೊಬ್ಬರಿಗೂ ಸಹ ತುಂಬ ಚೆನ್ನಾಗಿ ಚಾನ್ಸಸ್ ಇದೆ. ಉದ್ಯೋಗ ಸಿಗುವಂತಹ ಅವಕಾಶಗಳು ತುಂಬ ಜಾಸ್ತಿ ಇದೆ. ಕುಜಗ್ರಹ ನಿಮ್ಮ ರಾಶಿಯಲ್ಲಿ ನೀಚ ಸ್ಥಿತಿಯಿಂದ ಹೊರಬಂದಿದ್ದರಿಂದ ಕರ್ಮಾಧಿಪತಿ ಈ ಒಂದು ಅವಕಾಶ 6ನೇ ತಾರೀಕು ನಂತರ ಇರುತ್ತೆ, ಸ್ವಲ್ಪ ಚೆನ್ನಾಗಿರುತ್ತೆ ಅವಕಾಶ. ಇನ್ನು ಆಲ್ರೆಡಿ ಜಾಬಲ್ಲಿರೋರು ಪ್ರಮೋಷನ್ ಬೇಕು, ಸ್ಯಾಲ್ರಿ ಹೈಕ್ ಬೇಕು, ಟ್ರಾನ್ಸ್ಫರ್ ಬೇಕು, ಏನೇ ಬೇಕು ಅಂತಂದ್ರೂ ಸಹ ನೀವು ಮಾಡಬೇಕಾಗಿರತಕ್ಕಂಥ ಪ್ರಯತ್ನವು 6ರಿಂದ 15 ಒಳಗಡೆ ಮಾಡಿದ್ರೇನೆ ತುಂಬ ಅನುಕೂಲ ಅಂತ ನನಗೆ ಅನಿಸ್ತಾ ಇದೆ. ಸೊ ಇದಕ್ಕೆ ಅನುಗುಣವಾಗಿ ನಾವು ಮಹಾಕಾಲ ಭೈರವೇಶ್ವರ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಅದರಲ್ಲೂ ಸಹ ಈ ವಿಶೇಷವಾದ ಕರುಂಗಾಲಿ ಮಾಲೆ ಅಭಿಮಂತ್ರಣೆ ಆಗಿರುತ್ತೆ ನಿಮ್ಮೆಲ್ಲ ಉದ್ಯೋಗ ಬಾಧೆಗಳು ಪರಿಹಾರ ಮಾಡೋಕ್ಕೆ, ಅಥವಾ ಒಂದು ಕೆಲಸ ಬಿಟ್ಟು ಇನ್ನೊಂದು ಕೆಲಸಕ್ಕೆ ಜಂಪ್ ಆಗ್ತೀನಿ ಅಂದರೆ ಅದಕ್ಕೂ ಅನುಕೂಲ ಮಾಡಿಕೊಡ್ಲಿಕ್ಕೆ. ಸೊ ಅದಕ್ಕೆ ನೀವು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಬಹುದು. ಮೇ 27ನೇ ತಾರೀಕು ಮಂಗಳವಾರ ಹೋಮ ಮಾಡ್ತಾ ಇರತಕ್ಕಂಥದ್ದು. ಇಲ್ಲ ಸುಲಭವಾದ ಈಸಿ ಪರಿಹಾರ ಹೇಳಿ, ₹1 ಖರ್ಚಿಲ್ಲದೆ ಪರಿಹಾರ ಅಂತಂದ್ರೆ ಕುಜಗ್ರಹ ಅಷ್ಟೋತ್ತರ ಪಠನ, ಸುಬ್ರಹ್ಮಣ್ಯ ಅಷ್ಟೋತ್ತರ ಪಠನ. ಮನೆ ಹತ್ರದಲ್ಲಿ ಸುಬ್ರಹ್ಮಣ್ಯನ ದೇವಸ್ಥಾನ ಇದ್ರೆ ಅಲ್ಲಿ ಹೋಗಿ ಕುಂಕುಮಾರ್ಚನೆ ಮಾಡಿಸ್ತಕ್ಕಂಥದ್ದು, ಒಂದು 28 ಬಾರಿ ಪ್ರದಕ್ಷಿಣೆ ಮಾಡ್ತಕ್ಕಂಥದ್ದು. ಸೊ ಅಥವಾ ಕೆಂಪು ವಸ್ತ್ರದಲ್ಲಿ ತೊಗರಿ ಬೇಳೆ ದಾನ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಸಹ ನಿಮಗೆ ಅನುಕೂಲ ಮಾಡಿಕೊಡಲಿದೆ. ಕಾಂಬಿನೇಷನ್ನಲ್ಲಿ ಆದಿತ್ಯ ದೇವಸ್ಥಾನದ ಜೊತೆಗೆ ಸುಬ್ರಹ್ಮಣ್ಯ ಕುಜನ ಅಷ್ಟೋತ್ತರಗಳನ್ನು ಪಠನೆ ಮಾಡ್ಕೊಳ್ತಕ್ಕಂಥದ್ದು ಕೂಡ ತುಂಬ ಅನುಕೂಲ ಆಗುತ್ತೆ. ಯಾವುದಾಗುತ್ತೋ ಅದನ್ನು ಮಾಡಿ, ಯಾವುದೋ ಒತ್ತಾಯ ಖಂಡಿತ ಇಲ್ಲ. 3ನೇಯ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ಭೂಮಿ ವ್ಯವಹಾರಗಳನ್ನ ಮಾಡಲಾಗದೆ ಒದ್ದಾಡ್ತಾ ಇದ್ರೆ, ಸರ್ ಯಾವುದೋ ಸೈಟ್ ಇದೆ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಜಮೀನಿದೆ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ತೋಟ ಇದೆ ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಸೈಟ್ ಇದೆ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಜಮೀನಿದೆ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ತೋಟ ಗದ್ದೆ ಏನೇ ಆಗಲಿ ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಅಥವಾ ಫ್ಲ್ಯಾಟ್ ಬೇಕಾರಾಗಿರ್ಬೋದು, ಅಪಾರ್ಟ್ಮೆಂಟ್ಸ್ ಬೇಕಾರಾಗಿರ್ಬೋದು, ಖರೀದಿ ಮಾಡೋಕ್ಕಾಗ್ತಾ ಇಲ್ಲ, ಸೇಲ್ ಮಾಡೋಕ್ಕಾಗ್ತಾ ಇಲ್ಲ, ತುಂಬ ಕಷ್ಟ ಆಗ್ತಾ ಇದೆ ಅಂತಂದರೆ 6ನೇ ತಾರೀಕು ದಾಟ ತನಕ ವೆಯ್ಟ್ ಮಾಡಿ. 6ನೇ ತಾರೀಕಿನ ನಂತರ ನಿಮ್ಮ ಎಲ್ಲ ರಿಯಲ್ ಎಸ್ಟೇಟ್ ಭೂಮಿಗೆ ಸಂಬಂಧಪಟ್ಟಂಥ ವ್ಯವಹಾರಗಳು ತುಂಬ ಸುಲಭವಾಗಿ ಸುಲಲಿತವಾಗಿ ಈಸಿಯಾಗಿ ಆಗೋಗಲಿದೆ. ಅಷ್ಟೇ ಅಲ್ಲ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ರಿಯಲ್ ಎಸ್ಟೇಟ್ ಮಾಡ್ತಾ ಇದ್ರೆ, ಅದೇ ವೃತ್ತಿಯಾಗಿಸ್ಕೊಂಡಿದ್ರೆ, ಅಥವಾ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಏನೋ ಕೃಷಿಕರು ರೈತರಾಗಿದ್ದರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ಎಲೆಕ್ಟ್ರಿಕ್ಸ್ ಅಂಡ್ ಎಲೆಕ್ಟ್ರಾನಿಕ್ಸ್ ಸಂಬಂಧಪಟ್ಟಂತೆ ಸಾಫ್ಟ್ವೇರ್ ಇಂಜಿನಿಯರು ಇತ್ಯಾದಿಗಳಾಗಿದ್ದರೆ, ಅಥವಾ ನೀವು ಕರ್ಕಾಟಕ ರಾಶಿಯವರಾಗಿದ್ದು ಹೋಟೆಲ್ ಬಿಸ್ನೆಸ್ ಮಾಡ್ತಾ ಇದ್ರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ದವಸ ಧಾನ್ಯ ಜನರಲ್ ಸ್ಟೋರ್ಸ್ ಇಟ್ಕೊಂಡಿದ್ರೆ, ನೀವು ಕರ್ಕಾಟಕ ರಾಶಿಯವರಾಗಿದ್ದು ಏನೋ ಎಲೆಕ್ಟ್ರಾನಿಕ್ಸ್ ಅಂಗಡಿಗಳು ಅಥವಾ ರಿಪೇರಿ ಇತ್ಯಾದಿಗಳು ಮಾಡೋ ಯಾವುದೇ ಆಗಲಿ ಕುಜನ ಸಂಬಂಧಿತವಾದಂಥ ವೃತ್ತಿ ಮಾಡುವ ಯಾವುದೇ ಕರ್ಕಾಟಕ ರಾಶಿಯವರು ನಿರುದ್ಯೋಗಿ ಆಗಿದ್ರೂ ಸಮಸ್ಯೆ ಪರಿಹಾರವಾಗುತ್ತೆ, ವ್ಯಾಪಾರಿಗಳಾಗಿದ್ರೂ ವ್ಯಾಪಾರ ಚೆನ್ನಾಗಾಗುತ್ತೆ, ಬಿಸ್ನೆಸ್ ಇಂಪ್ರೂವ್ ಆಗುತ್ತೆ, ತುಂಬ ಅನುಕೂಲ ಆಗುತ್ತೆ. ಸೊ ನೀವೇನು ಯೋಚನೆ ಮಾಡೋ ಅವಶ್ಯಕತೆ ಇಲ್ಲ, ವೆಯ್ಟ್ ಮಾಡಿ. 6ನೇ ತಾರೀಕು ದಾಟಬೇಕು. ನಾನು ಆಗಲೇ ಹೇಳಿದಂತೆ ಕುಜ ಹಾಗೂ ಸುಬ್ರಹ್ಮಣ್ಯನ ಆರಾಧನೆ ಜಾಸ್ತಿ ಮಾಡ್ಕೊಳ್ಬೇಕು ಅಷ್ಟೇನೆ. ಇದು ಬಹಳ ಪ್ರಮುಖವಾಗಿರತಕ್ಕಂಥದ್ದಾಗಿರುತ್ತೆ. ದಯವಿಟ್ಟು ಇದನ್ನು ಫಾಲೋ ಮಾಡಿ, ಮರಿಬೇಡಿ. ಇನ್ನೂ ಏನಾದರೂ ನೀವು ಕರುಂಗಾಲಿ ಮಾಲೆಯನ್ನು ಧಾರಣೆ ಮಾಡಿಕೊಂಡ್ರಿ ಅಂದರೆ ಇದು ಇನ್ನೂ ಅತ್ಯುತ್ತಮ. ದೊಡ್ಡ ಸೆಲೆಬ್ರಿಟೀಸು, ದೊಡ್ಡ ಏನೋ ನೀವು ನೋಡ್ರಿ ಇನ್ಸ್ಟಾಗ್ರಾಮ್, ಯೂಟ್ಯೂಬ್ ಎಲ್ಲಿ ನೋಡ್ರೂ ಗೊತ್ತಾಗುತ್ತೆ, ಎಲ್ಲ ದೊಡ್ಡ ಜನನು ಇದನ್ನು ಹಾಕ್ಕೊಳ್ತಾ ಇದ್ದಾರೆ. ಎಲ್ಲರೂ ಸಹ ದೃಷ್ಟಿ ದೋಷದಿಂದ, ಮಾಟ ಮಂತ್ರದಿಂದ ಎಲ್ಲ ಪರಿಹಾರವಾಗಬೇಕು ಅಂತ. ಸೊ ಅದರಿಂದ ಯೋಚನೆ ಮಾಡ್ಕೊಳ್ಳಿ. ಸಾಧ್ಯವಾದರೆ ನಿಮಗೆ ಕಷ್ಟ ಇಲ್ಲ ಅಂದರೆ ಒಂದು ಸಂಕಲ್ಪ ಸೇವೆ ಕೊಟ್ಕೊಳ್ಳಿ. ಸ್ಕ್ರೀನ್ ಮೇಲೆ ಕಾಣೋ ನಂಬರಿಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ, ನಿಮ್ಮ ರಾಶಿ, ಕರ್ಕಾಟಕ ರಾಶಿ ರಾಶಿಗೆಲ್ಲ ವಾಟ್ಸಪ್ ಮಾಡ್ಕೊಳ್ಳಿ. ವಿಡಿಯೋ ಎಂಡಲ್ಲಿ ಅದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡ್ತೇನೆ. 4ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಕರ್ಕಾಟಕ ರಾಶಿಯವರಿಗೆ ನಿಮ್ಮ ರಾಶಿಯಲ್ಲೇ ಕುಜಗ್ರಹ 6ನೇ ತಾರೀಕಿನ ತನಕ ಅಥವಾ ಹಿಂದಿನ ತಿಂಗಳೆಲ್ಲ ಇರೋದು ನಿಮ್ಮ ಆರೋಗ್ಯವನ್ನು ಸುಮಾರಾಗಿ ಸಮಸ್ಯೆಗಳನ್ನು ಮಾಡಿರುತ್ತೆ, ಸಾಮಾನ್ಯವಾಗಿ ಮಾಡಿರುತ್ತೆ. ಸೊ ಅದರಿಂದ 6ನೇ ತಾರೀಕಿನ ನಂತರ
ಅಂದರೆ ಜೂನ್ 6ನೇ ತಾರೀಕಿನ ನಂತರ ನಿಮ್ಮ ಆರೋಗ್ಯ ಸುಧಾರಿಸುತ್ತಾ ಬರುತ್ತೆ. ನೀವು ಕರ್ಕಾಟಕ ರಾಶಿಯ ಸ್ತ್ರೀಯರಾಗಿದ್ದು ಪೀರಿಯಡ್ಸ್ ಪ್ರಾಬ್ಲಮ್ ಇದ್ದರೆ 6ನೇ ತಾರೀಕು ನಂತರ ನೀವು ತೆಗೆದುಕೊಳ್ಳುವ ಔಷಧೋಪಚಾರ ಕೆಲಸ ಮಾಡಿ ಅದು ಕರೆಕ್ಟಾಗಿ ಸರಿ ಹೋಗುತ್ತೆ. ಒಳ್ಳೆ ಡಾಕ್ಟರ್ ಸಿಗ್ತಾರೆ, ಒಳ್ಳೆ ಟ್ರೀಟ್ಮೆಂಟ್ ಸಿಗುತ್ತೆ, ಒಳ್ಳೆ ಮಾರ್ಗದರ್ಶನ ಸಿಗುತ್ತೆ. ಅಥವಾ ಪುರುಷರಾಗಿರಲಿ ಸ್ತ್ರೀಯರಾಗಿರಲಿ ಲೋ ಬಿ ಪಿ, ಹೈ ಬಿ ಪಿ, ಬ್ಲಡ್ ರಿಲೇಟೆಡ್ ಆಗಿರತಕ್ಕಂಥ ಪ್ರಾಬ್ಲಮ್ಸು, ಕೆಲವರಿಗೆ ಶರೀರದ ಮೇಲೆ ಗುಳ್ಳೆಗಳು ಜಾಸ್ತಿ ಆಗುತ್ತೆ, ಪಸ್ತರ ಆಗುತ್ತೆ, ಪಿತ್ತ ಕೆಣಕತ್ತೆ, ಈ ಥರ ತುಂಬ ಇಷ್ಟು ಸಮಸ್ಯೆಗಳಿರುತ್ತೆ. ಅದೆಲ್ಲವೂ ಸಹ 6ನೇ ತಾರೀಕಿನ ನಂತರ ಕಡಿಮೆ ಆಗ್ತಾ ಬರುತ್ತೆ. ಚರ್ಮ ವ್ಯಾಧಿಗಳು ಏನೋ ಸಡನ್ ಆಗಿ ತುಂಬ ಇಚಿಂಗ್ ಆಗ್ತಾ ಇದೆ, ಏನೋ ಒಂದು ಆಗಿದೆ, ತುಂಬ ತುರ್ಕೆ, ತುಂಬ ಏನೋ ಚರ್ಮ ಸಮಸ್ಯೆಗಳು ಸ್ಟಾರ್ಟ್ ಆಗಿದೆ, ಅದು ಸಹ 6ನೇ ತಾರೀಕಿನ ನಂತರ ಕಡಿಮೆ ಆಗುತ್ತೆ. ಒಂದಾಗಿ ನಿಮಗೆ 6ನೇ ತಾರೀಕಿನ ನಂತರ ನಿಮ್ಮ ಆರೋಗ್ಯ ಸುಧಾರಿಸುತ್ತಾ ತುಂಬ ಚೆನ್ನಾಗಿ ಆಗ್ತಾ ಬರುತ್ತೆ, ಗೊತ್ತಲ್ವಾ? ಸೊ ಅದು ನಿಮಗೆ ತುಂಬ ಒಳ್ಳೆಯ ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಇನ್ನು ಚಿಕ್ಕ ಪುಟ್ಟ ಎಚ್ಚರಿಕೆಗಳಿದ್ರೆ ಅದು ನಾನು ಎಚ್ಚರಿಕೆ ವಿಡಿಯೋದಲ್ಲಿ ತಿಳಿಸ್ತೇನೆ. ಬಟ್ ನಿಮಗೆ ಔಷಧೋಪಚಾರಗಳು ಚೆನ್ನಾಗಿ ಕೆಲಸ ಮಾಡುತ್ತೆ. 6ನೇ ತಾರೀಕು ಒಂದು ದಾಟಿದ್ರೆ ಎಲ್ಲ ರೀತಿಯಲ್ಲಿ ಅನುಕೂಲವಾಗುತ್ತೆ. ಅದರಲ್ಲಿ ನಾವು ಷಡ್ದ್ರವ್ಯ ಮಹಾ ಸುದರ್ಶನ ಹೋಮ, ಕಾಲಭೈರವೇಶ್ವರ ಹೋಮ ಮಾಡ್ತಾ ಇದ್ದೇವೆ. 6 ವಿಧದ ವಿಶೇಷವಾದ ದ್ರವ್ಯಗಳನ್ನು ಮಹಾ ಸುದರ್ಶನ ಹೋಮವನ್ನು ಮಾಡಿ ಅದರಲ್ಲಿ ಈ ಒಂದು ಕರುಂಗಾಲಿ ಮಾಲೆ ಎನರ್ಜೈಸ್ ಮಾಡಿರ್ತೇವೆ. ಸೊ ನೀವು ಸಂಕಲ್ಪ ಸೇವೆ ಕೊಟ್ಟಾಗ ಹೋಮದ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಕೊಟ್ಟ ನೀವು ಹಣೆಗೂ ಧಾರಣೆ ಮಾಡ್ಕೊಳ್ಬಹುದು. ಇದನ್ನ ಕುತ್ತಿಗೆಯಲ್ಲಿ ಹಾಕೊಂಡಾಗೂ ಆರೋಗ್ಯ ವೃದ್ಧಿ ಆಗುತ್ತೆ. ಇಲ್ಲ ಅಂದ್ರೂ ಸಹ ನೀವೆಲ್ಲರೂ ಸಹ ಒಂದು ಸ್ತೋತ್ರವನ್ನು ಜಪವನ್ನು ಮಾಡಬಹುದು, ಪಂಚಾಕ್ಷರಿ ಜಪವನ್ನು ಮಾಡಬಹುದು. ಓಂ ನಮಃ ಶಿವಾಯ ಪಂಚಾಕ್ಷರಿ ಜಪ ಒಳ್ಳೆಯ ಆರೋಗ್ಯಕ್ಕೋಸ್ಕರ. ಇಲ್ಲ ಅಂದ್ರೆ ಮೃತ್ಯುಂಜಯಾಯ ರುದ್ರಾಯ ನೀಲಕಂಠಾಯ ಶಂಭವೇ ಅಮೃತೇಶಾಯ ಶರ್ವಾಯ ಮಹಾದೇವಾಯ ತೇ ನಮಃ, ಈ ಒಂದು ಮಂತ್ರವನ್ನ ಜಪ ಮಾಡಿಕೊಂಡ್ರು ಒಂದು ಅದ್ಭುತವಾದಂಥ ಆರೋಗ್ಯವನ್ನ ಪರಮೇಶ್ವರ ಕೊಟ್ಟೇ ಕೊಡ್ತಾನೆ. ಇಲ್ಲ ನಾವು ಕಾಲಭೈರವೇಶ್ವರ ಹೋಮವನ್ನು ಮಾಡಿ ಭಸ್ಮ ಕೊಡ್ತೀವಲ್ಲ, ಡೈಲಿ ಹಣೆಗೆ ಹಚ್ಕೊಳ್ಳೋದು ಕೂಡ ತುಂಬಾ ಅನುಕೂಲ. ನಿಮ್ಮ ಕೈಲಿ ಯಾವುದಾಗುತ್ತೋ ಅದೇ ಮಾಡಿ, ಯಾವುದೇ ರೀತಿಯಾದಂತಹ ಒತ್ತಾಯ ಖಂಡಿತವಾಗಿ ಇಲ್ಲ. 5ನೇ ಶುಭ ವಿಚಾರ ಕರ್ಕಾಟಕ ರಾಶಿಯವರಿಗೆ ಈ ಒಂದು ಜೂನ್ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ಹಲವಾರು ಸಮಸ್ಯೆಗಳಿಗೆ, ಅಂದ್ರೆ ಕೆಲವು ಸಲ ಹೇಳ್ತಾರಲ್ಲ ತಲೆಗಟ್ಟಿ ಇದೆ ಅಂತ ಹೇಳ್ಬಿಟ್ಟು ಗೋಡೆ ಹೊಡ್ಕೊಂಡಂಗೆ ಆಗುತ್ತೆ ಪರಿಸ್ಥಿತಿ, ಏನೋ ಬಂಡೆ ಹೊಡ್ಕೊಂಡಂಗೆ ಆಗುತ್ತೆ ಪರಿಸ್ಥಿತಿ ಅಂತ. ತಲೆಗಟ್ಟಿದೆ ಅಂತ ಬಂಡೆ ಹೊಡ್ಕೊಳಕ್ಕಾಗುತ್ತಾ ಅಂತ ಕೇಳ್ತಿರಲ್ಲ. ಸೊ ಆ ಥರ ಬಹಳಷ್ಟು ಕಷ್ಟಪಡ್ತಾ ಇದ್ದೀರಾ. ಒಂದು ಸಂಧಾನದ ಅವಕಾಶ, ಯಾಕೆಂತಂದ್ರೆ ಸಾಮಾನ್ಯವಾಗಿ ಕರ್ಕಾಟಕ ರಾಶಿಯವರು ನೀವು ಮುಂದೋಗಿ ಸಂಧಾನಕ್ಕೆ ಹೋಗಲ್ಲ. ಆ ಕಡೆಯಿಂದ ಸಂಧಾನಕ್ಕೆ ಬಂದರೆ ಯೋಚನೆ ಮಾಡೋಣ ಅನ್ನೋ ಥರ ನಿಮ್ಮದು ಒಂದು ಫೀಲಿಂಗ್ ಇರುತ್ತೆ ಅಥವಾ ಒಂದು ಇದಿರುತ್ತೆ. ಬಟ್ ಇಲ್ಲೇನಾಗ್ಬಿಡುತ್ತೆ, ಆ ಕಡೆಯಿಂದ ಸಂಧಾನ ಬರದೆ, ಆಪೋಸಿಟ್ ಪಾರ್ಟಿ ಕಡೆಯಿಂದ ಸಂಧಾನದ ಅವಕಾಶಗಳು ಬರದೆ ನೀವು ತಲೆಗಟ್ಟಿದೆ ಎಂದು ಬಂಡೆ ಹೊಡ್ಕೊಂತ ಕುತ್ಕೊಂಡಿರ್ತೀರಾ. ಆದರೆ ಜೂನ್ ತಿಂಗಳಲ್ಲಿ ನೀವೇನಾದರೂ ಬಯಸಿದರೆ ಆ ಕಡೆಯಿಂದಲೇ ಸಂಧಾನ, ಆಪೋಸಿಟ್ ಪಾರ್ಟಿಯಿಂದಲೇ ಸಂಧಾನ ಬರುತ್ತೆ. ಸೊ ನಿಮ್ಮ ಹಲವಾರು ಪ್ರಮುಖವಾದ ಸಮಸ್ಯೆಗಳಿಗೆ ಸಂಧಾನದ ಮುಖಾಂತರವಾಗಿ ಆ ಪ್ರಾಬ್ಲಮ್ಮನ್ನು ಆ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳೋಕ್ಕೆ, ಪ್ರಾಬ್ಲಮ್ಮನ್ನು ಸಾಲ್ವ್ ಮಾಡ್ಕೊಳ್ಳೋಕ್ಕೆ ಅದ್ಭುತವಾದ ಅವಕಾಶಗಳು ಸಿಗುತ್ತೆ. ಅದೇನು ಪ್ರಾಬ್ಲಮ್ ಬೇಕಾರಾಗಿರಲಿ, ಯಾರ ಜೊತೆಗೋ ಗಡಿ ಅಥವಾ ಏನೋ ಭೂಮಿ ವಿಚಾರದಲ್ಲಿ, ಅಳತೆ ವಿಚಾರದಲ್ಲಿ ಕೋರ್ಟಿಗೆ ಹೋಗಿದ್ದೀರಾ, ಅಥವಾ ಗಂಡ ಹೆಂಡತಿ ಜಗಳ ಕೋರ್ಟಿಗೆ ಹೋಗಿದೆ, ಅಥವಾ ಆಸ್ತಿ ವಿಚಾರವಾಗಿ ಕೋರ್ಟಿಗೆ ಹೋಗಿದ್ದೀರಾ, ಅಥವಾ ಏನೋ ಒಂದು ಹೊಡೆದಾಟ ಬರದಾಟ ಜಗಳವನ್ನು ಸ್ಥಾಪಗಳು ಕೋರ್ಟಿಗೆ ಹೋಗಿದ್ದೀರಾ. ನಿಮಗೀಗ ಗೊತ್ತಿದೆ, ನಿಮ್ಮ ಮನಸ್ಸಲ್ಲಿ ಗೊತ್ತಿದೆ ಇದು ಗೆಲ್ಲೋದು ಕಷ್ಟ ಅಥವಾ ಇದು ಬಹಳ ಕಷ್ಟ ಇದೆ ಅಂತ. ಹಾಗಂತ ನೀವು ಫಸ್ಟ್ ಸ್ಟೆಪ್ಪು ಸಂಧಾನ ತಗೊಳಕ್ಕೆ ರೆಡಿ ಇಲ್ಲ. ನೀವು ಆ ಕಡೆಯಿಂದನೇ ಬರಲಿ ಅಂತ ಕಾಯ್ತಾ ಇದ್ದೀರಾ. ನಿಮ್ಮ ಈಗೋ ಸ್ಯಾಟಿಸ್ಫೈ ಆಗುತ್ತೆ, ಆ ಕಡೆಯಿಂದನೇ ಅವಕಾಶ ಬರುತ್ತೆ. ಆದರೆ ನೀವು ಆ ಕಡೆಯಿಂದ ಬಂದಾಗಲೂ ಸಹ ಇಲ್ಲ, ನಾನು ಚೇಂಜ್ ಆಗಲ್ಲ, ನಾನು ಫೈಟ್ ಮಾಡೇ ಮಾಡ್ತೀನಿ ಅಂತ ಕೂತ್ಕೊಂಡ್ರೆ ಅವಕಾಶ, ಗೋಲ್ಡನ್ ಚಾನ್ಸ್ ತಪ್ಪೋಗುತ್ತೆ. ನನ್ನ ಪ್ರಕಾರ ಅವಕಾಶ ಬರುತ್ತೆ. ನೀವು ಅವಕಾಶವನ್ನು ಸದ್ಬಳಕೆ ಮಾಡಿಕೊಂಡು ಸಂಧಾನ ಮಾಡ್ಕೊಂಡ್ರೆ ಬುದ್ಧಿವಂತರಾಗಿರ್ತೀರಿ ಅಂತ ಅನಿಸ್ತಾ ಇದೆ. ಯಾಕಂದರೆ ಗುರು ಬೇರೆ ವ್ಯಯ ಕೊಟ್ಟೋಗ್ತಾನೆ, ಗುರುಬಲ ಇಲ್ಲ, ನಿಮಗೆ ಹೊರಟು ಹೋಗಿದ್ದಾನೆ ಆಗಲೇ. ಸೊ ಗುರುಬಲ ಆಗಲೇ ಕಳ್ಕೊಂಡಿದ್ದೀರಿ ಆಲ್ರೆಡಿ. ಸೊ ಆದ್ದರಿಂದ ಕರ್ಕಾಟಕ ರಾಶಿಯವರು ಯೋಚನೆ ಮಾಡಿ, 2 ವರ್ಷ ಗುರುಬಲ ಇರಲ್ಲ. ಸೊ ಇಂಥ ಟೈಮಲ್ಲಿ ಸ್ವಲ್ಪ ಬುದ್ಧಿವಂತಿಕೆಯಿಂದ ಪ್ರಸ್ತುತವನ್ನು ಯೋಚನೆ ಮಾಡ್ಕೊಳ್ಬೇಕು. ಸೊ ಅದರಿಂದ ಒಳ್ಳೊಳ್ಳೆ ಅವಕಾಶ ಇದೆ, ಸಂಧಾನಕ್ಕೆ ಬರ್ತಾರೆ. ಸಂಧಾನ ಮಾಡಿಕೊಂಡು ನೀವು ನಿಮ್ಮ ಸಮಸ್ಯೆಯನ್ನು ಪರಿಹಾರ ಮಾಡ್ಕೊಳ್ಳಿ. ಇಲ್ಲ ಅಂತಂದರೆ ನೇರವಾಗಿ ನನ್ನ ಬಂದು ಭೇಟಿ ಮಾಡಿಯೋ ಅಥವಾ ಫೋನ್ ಮೂಲಕ ಒಂದು ಕನ್ಸಲ್ಟೇಷನ್ ತೊಗೊಳ್ಳಿ. ಇರುವ ಪರಿಸ್ಥಿತಿಯನ್ನು ವಿವರಿಸಿ, ನನಗೆ ನಿಮ್ಮ ಜಾತಕ ಏನು ಹೇಳುತ್ತೆ, ಅಥವಾ ಜಾತಕ ಇಲ್ಲ ಕೌಡೆ ಶಾಸ್ತ್ರ, ಪ್ರಶ್ನೆ ಶಾಸ್ತ್ರ ಮುಖಾಂತರ ನೋಡೋಣ ಏನು ಸಮಸ್ಯೆ ಆಗಿದೆ, ಏನು ಪರಿಹಾರ ಮಾಡ್ಬೋದು ನಿಮಗೆ ಅನ್ನೋಂಥ ಸಹ ತಿಳ್ಕೊಳ್ಳೋಣ. ಸೊ ಹಂಗೆ ಬೇಕಾದ್ರೂ ಮಾಡಬಹುದು ನಮ್ಮ ಕನ್ಸಲ್ಟೇಷನ್ ತೊಗೊಂಡ್ರೆ. ಇಲ್ಲ ಒಂದು ಸಿಂಪಲ್ಲು ಅಥವಾ ವಿಶೇಷ ಪರಿಹಾರಗಳು
ಪರಿಹಾರಗಳ ವಿಚಾರಕ್ಕೆ ಬಂದರೆ ದುರ್ಗಾರಾಧನೆ, ದುರ್ಗಾ ಅಷ್ಟೋತ್ತರ ಪಠಣ, ಲಲಿತಾ ಸಹಸ್ರನಾಮ ಪಠಣ, ಅಮ್ಮನವ್ರ ದೇವಸ್ಥಾನದಲ್ಲಿ ಕುಂಕುಮಾರ್ಚನೆಗಳು ಮಾಡಿಸ್ತಕ್ಕಂಥದ್ದು, ಇದೆಲ್ಲದೂ ಸಹ ತುಂಬ ಅನುಕೂಲವಾಗುತ್ತೆ. ಇಲ್ಲ ನಾವು ವಿಶೇಷವಾಗಿ ಹೋಮಗಳು ಮಾಡ್ತಾ ಇದ್ದೇವೆ, ನಿಮ್ಮ ಎಲ್ಲ ಸಮಸ್ಯೆಗಳ ಪರಿಹಾರವಾಗಿ ನಾವು ಮಾಡ್ತಾ ಇರೋ ವಿಶೇಷ ಪರಿಹಾರ ಹೋಮಗಳೇನಪ್ಪ ಅಂದರೆ 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆಗೆ ದಿವಸ ನಮ್ಮ ಯಾಗಶಾಲೆಯಲ್ಲಿ ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೆ ವಿಶೇಷವಾದಂತಹ ದೇವತಾರಾಧನೆಗಳನ್ನು ಮಾಡ್ತಾ ಇದ್ದೇವೆ. ಅದರಲ್ಲೂ ಈ ಬಾರಿ 27ನೇ ತಾರೀಕು ಒಂದು ಅದ್ಭುತವಾದಂತಹ ಹೋಮ ಕುದೃಷ್ಟಿ ಪರಿಹಾರ ಹೋಮ ಅಂತ ಮಾಡ್ತಾ ಇದ್ದೇವೆ. ಅಂದರೆ ಕೆಟ್ಟ ದೃಷ್ಟಿಯನ್ನ ಪರಿಹಾರ ಮಾಡತಕ್ಕಂಥ ಹೋಮ ಆಗಿರುತ್ತೆ. ದೃಷ್ಟಿ ಯಾರಿಗಾಗಲ್ಲ ಹೇಳಿ, ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ, ಹೊಟ್ಟೆ ನೋವಿಗೆ ಔಷಧಿ ಇದೆ, ಹೊಟ್ಟೆ ಕಿಚ್ಚಿಗೆ ಔಷಧಿ ಇಲ್ಲ ಅಂತ. ಸೊ ದೃಷ್ಟಿ ಹಾಕುವಂಥವ್ರು ನಿಮ್ಮ ಉದ್ಯೋಗವನ್ನು, ನಿಮ್ಮ ಹಣಕಾಸಿನವನ್ನು, ನಿಮ್ಮ ಸ್ಥಿತಿಗತಿಗಳನ್ನು ನೋಡೋ, ನಿಮಗೆ ವಿವಾಹ ಫಿಕ್ಸ್ ಆಯಿತು ಅಥವಾ ಮದುವೆ ಗಂಡ ಹೆಂಡತಿ ಚೆನ್ನಾಗಿದ್ದೀರಾ ಅಥವಾ ಮಕ್ಕಳು ಯಾವುದೋ ಒಂದು ವಿಚಾರದಲ್ಲಿ ಹೊಸ ಬಟ್ಟೆ ಹಾಕೊಂಬಂದ್ರು ಕೂಡ ದೃಷ್ಟಿ ಆಗೇ ಆಗುತ್ತೆ. ಸಣ್ಣ ಆದರೆ ಸಣ್ಣ ಆಗ್ಬಿಟ್ಟಿದ್ದೀರಾ ಅಂತ ದೃಷ್ಟಿ ಆಗುತ್ತೆ, ದಪ್ಪ ಆದ್ರೂ ದಪ್ಪ ಆಗ್ಬಿಟ್ಟು ಚೆನ್ನಾಗಿ ಮೈಕೈ ತುಂಬ್ಕೊಂಡ್ಬಿಟ್ಟಿದ್ದೀರಾ ಅಂತ ದೃಷ್ಟಿ. ಏನಂದ್ರೂ ದೃಷ್ಟಿ ಮಾತ್ರ ತಪ್ಪಿದ್ದಲ್ಲ. ಸೊ ಅದರಿಂದ ಚಕ್ಷುಷೋ ಹೇತೆ, ಮನಸೋ ಹೇತೆ, ವಾಚೋ ಹೇತೆ, ಬ್ರಹ್ಮಣೋ ಹೇತೆ, ಕಣ್ಣಿನ ದೃಷ್ಟಿ ಅನ್ನತಕ್ಕಂಥದ್ದು, ಮನಸ್ಸಿನಲ್ಲೇ ಹೊಟ್ಟೆ ಹೊರ್ಕೊಂಡು ದೃಷ್ಟಿ ಆಗ್ತಕ್ಕಂಥದ್ದು, ಬಾಯಿ ಬಿಟ್ಟು ಹೇಳಿ ನಿಮಗೆ ದೃಷ್ಟಿ ಮಾಡ್ತಕ್ಕ, ಇದೆಲ್ಲ ಸರ್ವೇ ಸಾಮಾನ್ಯವಾಗಿ ನೀವು ನೋಡ್ತಾ ಇರ್ತೀರಿ. ಸೊ ಅದರಿಂದ ಆ ಎಲ್ಲ ದೃಷ್ಟಿ ದೋಷಗಳ ಪರಿಹಾರಕ್ಕೋಸ್ಕರವಾಗಿ ಬಹಳ ಪ್ರಮುಖವಾಗಿ ಮೇ 27ನೇ ತಾರೀಕು ಅಮಾವಾಸ್ಯೆ ಮಂಗಳವಾರ ದಿವಸ ನಮ್ಮ ಯಾಗಶಾಲೆಯಲ್ಲಿ ಕುದೃಷ್ಟಿ ಪರಿಹಾರ ಮಂತ್ರ ಹೋಮ, ಕೆಟ್ಟ ದೃಷ್ಟಿಗನ್ನ ಪರಿಹಾರ ಮಾಡುವಂತಹ ಮಂತ್ರದಿಂದ ಹೋಮವನ್ನ ಮಾಡ್ತಾ ಇದ್ದೇವೆ. ಅದರಲ್ಲಿ ಬಹಳ ಪ್ರಮುಖವಾಗಿ ನಾನು ಧಾರಣೆ ಮಾಡಿಕೊಂಡಿರ್ತಕ್ಕಂಥ ಈ ಒಂದು ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅಷ್ಟೇ ಅಲ್ಲ, ಷಡ್ದ್ರವ್ಯ ಮಹಾಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅಂದ್ರೆ 6 ವಿಧದ ವಿಶೇಷವಾದ ದ್ರವ್ಯಗಳಿಂದ ಸುದರ್ಶನ ಹೋಮವನ್ನು ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ಮುಂದಿನ ವಿಡಿಯೋಗಳಲ್ಲಿ ಕೂಡ ತಿಳಿಸಲಿಕ್ಕೆ ಪ್ರಯತ್ನ ಮಾಡ್ತಾನೆ. ವಿಶೇಷವಾಗಿ ಮಾಟ ಮಂತ್ರಗಳು, ಕೆಟ್ಟ ಶಕ್ತಿಗಳು, ಶತ್ರು ಬಾಧೆಗಳು, ಆರೋಗ್ಯ ಬಾಧೆಗಳು, ಆರ್ಥಿಕ ಬಾಧೆಗಳು, ನೋಡಿ 6 ವಿಧದ ಬೇರೆ ಬೇರೆ ಸಮಸ್ಯೆಗೆ ಒಂದು 6 ವಿಧದ ಬೇರೆ ಬೇರೆ ದ್ರವ್ಯಗಳನ್ನು ಬಳಸಿ ನಾವು ಷಡ್ದ್ರವ್ಯ ಮಹಾಸುದರ್ಶನ ಹೋಮ ಅಂತ ಮಾಡ್ತಾ ಇದ್ದೇವೆ. ಅದರಲ್ಲಿಯೂ ಸಹ ನಮ್ಮ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆ ಅಭಿಮಂತ್ರಣೆಯಾಗಿರುತ್ತೆ. ಅಷ್ಟೇ ಅಲ್ಲ, ಕಾಲಭೈರವೇಶ್ವರ ಹೋಮವನ್ನು ಮಾಡ್ತಾ ಇದ್ದೇವೆ. ಬಹಳಷ್ಟು ಜನಕ್ಕಂತೂ ಮನೆ ದೇವರೇ ಕಾಲಭೈರವೇಶ್ವರ. ಇನ್ನು ಬಹಳಷ್ಟು ಜನಕ್ಕೆ ಕಾಲಭೈರವನ ಅನುಗ್ರಹ ಬಹಳ ಮುಖ್ಯ. ನೀವು ಯಾವ್ದಾದ್ರು ಅಘೋರಿಗಳು, ನೀವು ನೋಡ್ತಿರಲ್ಲ, ಮೊನ್ನೆ ಕುಂಭ ಸ್ನಾನ ಕಡೆ ಆಯಿತು, ಅಘೋರಿಗಳು ಅಂತ ನೋಡ್ತಿರಲ್ಲ, ಅವರಂತೂ ತೀರಾ ಜಾಸ್ತಿ ಕಾಲಭೈರವೇಶ್ವರನ ಆರಾಧನೆ ಮಾಡ್ತಾರೆ. ಎಲ್ಲ ವಿಧದ ಸಮಸ್ಯೆಗಳಿಗೆ ಪರಿಹಾರ ಕಾಲಭೈರವೇಶ್ವರನಾಗಿರ್ತಾನೆ. ಸೊ ಮಂಗಳವಾರ ಅಮಾವಾಸ್ಯೆ ಕಾಲಭೈರವೇಶ್ವರ ಹೋಮ, ಅದರಲ್ಲಿ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಅಭಿಮಂತ್ರಣ ಮಾಡಿ ಕೊಡ್ತಾ ಇದ್ದೇವೆ. ಅದ್ಭುತವಾದಂತಹ ಅವಕಾಶ. ದಯವಿಟ್ಟು ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ನಿಮ್ಮ ಹೆಸರನ್ನ ಸಂಕಲ್ಪ ಸೇವೆಗೆ ಕೊಟ್ಕೊಳ್ಳಿ. ಅದರ ಜೊತೆಗೆ ಅವಿವಾಹಿತರಿಗೆ ವಿವಾಹ ಸಿದ್ಧಿಯಾಗಬೇಕು, ವಿವಾಹಿತರಿಗೆ ಅನ್ಯೋನ್ಯ ಸುಖ ದಾಂಪತ್ಯ ಜೀವನ ಸಿಗಬೇಕು ಅನ್ನುವ ದೃಷ್ಟಿಯಿಂದ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ. ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ನವಗ್ರಹ ಶಾಂತಿ ಹೋಮ, ಹೀಗೆ ಎಲ್ಲಾ ಹೋಮಗಳನ್ನು ಮಾಡ್ತಾ ಇದ್ದೇವೆ. ಎಲ್ಲಾ ಹೋಮಗಳು ಸೇರಿ ಒಬ್ಬರಿಗೆ ಒಂದೇ ಸಂಕಲ್ಪ ಸೇವೆ. ಆ ಒಂದು ಸಂಕಲ್ಪ ಸೇವೆಗೆ ವಿಶೇಷವಾಗಿ ಈ ಒಂದು ಕರುಂಗಾಲಿ ಮಾಲೆಯನ್ನ ವಿಶೇಷವಾಗಿ ಎಲ್ಲಾ ಹೋಮಗಳಲ್ಲೂ ಅಭಿಮಂತ್ರಣೆ ಮಾಡಿ ನಿಮಗೆ ನಾವು ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡಲಿದ್ದೇವೆ. ಸ್ಕ್ರೀನ್ ಮೇಲೆ ಕಾಣುವಂತಹ ನಂಬರ್ಗೆ ದಯವಿಟ್ಟು ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ ಗೋತ್ರ, ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ, ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸವನ್ನ ಸ್ಕ್ರೀನ್ ಮೇಲೆ ಕಾಣೋ ನಂಬರ್ಗೆ ದಯವಿಟ್ಟು ವಾಟ್ಸ್ಆಪ್ ಮಾಡಲಿಕ್ಕೆ ಮರಿಬೇಡಿ. ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. 27ನೇ ತಾರೀಕು ಮಂಗಳವಾರ ಅಮಾವಾಸ್ಯೆ ದಿವಸ ಲೈವ್ ಅಲ್ಲಿ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೇನೆ. ಖುದ್ದು ನಾನೇ ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡ್ತೇನೆ. ನಿಮ್ಮ ಹೆಸರು ಲೈವ್ ಅಲ್ಲಿ ಸಂಕಲ್ಪ ಮಾಡೋದು ನೀವು ನೋಡ್ಕೊಳ್ಬಹುದು. ಎಲ್ಲಾ ಹೋಮಗಳು 10 ಆರಂಭವಾಗುತ್ತೆ. ಎಲ್ಲಾ ಹೋಮಗಳು ಲೈವ್ ನೋಡಬಹುದು. ಪ್ರಸಾದ, ಎಲ್ಲ ಹೋಮಗಳ ಭಸ್ಮ, ಕುಂಕುಮಾರ್ಚನೆ, ಕುಂಕುಮ ಪ್ರಸಾದ ಹಾಗೂ ಈ ವಿಶೇಷವಾದಂತಹ ಕರುಂಗಾಲಿ ಮಾಲೆಯನ್ನ ಪ್ರತಿಯೊಬ್ಬರಿಗೂ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತಾ ಇದ್ದೇವೆ. ಖಂಡಿತವಾಗಿ ಒಳ್ಳೆಯದಾಗಲಿ. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡ್ಲಿಕ್ಕೆ ಮರಿಬೇಡಿ. ವಾಟ್ಸ್ಆಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ. ಅತ್ಯಂತ ಸುಲಭ ಪರಿಹಾರ ಹಾಗೂ ನಾವು ಮಾಡುವ ವಿಶೇಷ ಪರಿಹಾರ ಎರಡನ್ನೂ ಸಹ ನಿಮಗೆ ತಿಳಿಸಿಕೊಟ್ಟಿದ್ದೇನೆ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರೋರೆಲ್ಲ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ ಅಲ್ಲಿ ನೋಡ್ತಾ ಇದ್ದೀರಾ, ನಮ್ಮ ಪೇಜ್ ಅನ್ನು ಇನ್ನೂ ಫಾಲೋ ಮಾಡಿಲ್ಲ ಅಂದ್ರೆ ದಯವಿಟ್ಟು ನಮ್ಮ ಪೇಜ್ ಅನ್ನ ಫಾಲೋ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.